ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನು ಇಲ್ಲಿ 0.75 mm ಕ್ರೋಶೆ ತಗೊಂಡಿದ್ದೀನಿ. ಹಾಗೆ ಕಮಲ್ ವರ್ಕ್ ಥ್ರೆಡ್ ತಗೊಂಡಿದ್ದೀನಿ. ಈ ಡಿಸೈನ್ ಕಮಲ್ ವರ್ಕ್ ಥ್ರೆಡಿಂದನೇ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ನಾನಿಲ್ಲಿ 5 ಚೈನ್ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ 4 ಚೈನ್ ಬೇಕಿದ್ರೂ ಹಾಕ್ಬೋದು. ನಾನು ಈ ಡಿಸೈನ್ಗೆ 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಆದಮೇಲೆ ನೀಡಲ್ ಮೇಲೆ 3 ಸಲ ಈ ಥರ ಥ್ರೆಡ್ ತೊಗೋಬೇಕು. ಟ್ರಿಪಲ್ ಕ್ರೋಶೆ ಹಾಕ್ತೀವಲ್ವ ಅದೇ ಥರ, ಬಟ್ ಒಂದು ಥ್ರೆಡ್ ಎಕ್ಸ್ಟ್ರಾ ತೊಗೋಬೇಕು. ಆಮೇಲೆ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಂಡು ಇದನ್ನ ಈ ಥರ ಟ್ರಿಪಲ್ ಕ್ರೋಶೆ ಥರ ಹಾಕಬೇಕು. ಒಂದು ದಾರ ತೊಗೊಂಡು 2 ದಾರನ ಆಚೆ ತೆಗಿಬೇಕು. ಇದೇ ಥರ ನಿಮ್ಮ ನೀಡಲ್ ಮೇಲೆ ಒಂದೇ ದಾರ ಉಳಿಯೋವರೆಗೂ ಇದೇ ಥರ ಹಾಕಬೇಕಾಗತ್ತೆ. ಇದರಲ್ಲಿ ಒಂದು 4 ಸಲ ಈ ಥರ ಹಾಕಿದರೆ ನೀಡಲ್ ಮೇಲೆ ಒಂದು ದಾರ ಉಳ್ಕೊಳ್ಳುತ್ತೆ. ಇದಾದಮೇಲೆ ನಾನಿಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಆದಮೇಲೆ ಈಗ ಈ ಟ್ರಿಪಲ್ ಕ್ರೋಶೆ ಥರ ಹಾಕಿರ್ತೀವಲ್ವ ಅಲ್ಲಿಗೆ ನಾವು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಟ್ರಿಪಲ್ ಕ್ರೋಶೆ ಥರನೇ, ಬಟ್ ಒಂದು ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಸೊ ಇದು ಕಂಪ್ಲೀಟ್ಲಿ ಫಿಲ್ ಆಗೋವರೆಗೂ ಡಬಲ್ ಕ್ರೋಶೆ ಹಾಕ್ತಾ ಹೋಗಿ. ಇದು ಸ್ವಲ್ಪ ನೋಡೋಕ್ಕೆ ಸ್ಲ್ಯಾಂಟಿಂಗ್ ಆರ್ಚ್ ಥರನೇ ಇರುತ್ತೆ, ಬಟ್ ಅದು ಒಂದು ಸೈಡ್ ಪೂರ್ತಿ ಕಂಪ್ಲೀಟಾಗಿ ಡಬಲ್ ಕ್ರೋಶೆ ಹಾಕ್ತಾನೆ ಹೋಗಬೇಕು. ಎಷ್ಟು ಅಂತ ಕೌಂಟ್ ಇಟ್ಕೊಂಡಿಲ್ಲ ನಾನು. ಅದು ಒಂದು ಸೈಡ್ ಫಿಲ್ ಆಗೋವರೆಗೂ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ಡಬಲ್ ಕ್ರೋಶಸ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ನಾನಿಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತು ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸೀಮ್ ಲಾಕ್ ಅಂತಲೂ ಹೇಳ್ಬೋದು, ಸಿಂಗಲ್ ಕ್ರೋಶೆ ಅಂತಲೂ ಹೇಳ್ತೀವಿ. ಇದಾದಮೇಲೆ ಈಗ ನಾನು ಮತ್ತೆ 5 ಚೈನ್ ಹಾಕೋತೀನಿ. ಫಸ್ಟ್ಗೆ ಏನು ಪ್ಯಾಟರ್ನ್ ಹಾಕಿದ್ವಲ್ವ ಅದೇ ಕಂಟಿನ್ಯೂ ಆಗುತ್ತೆ. ಸೊ ಈ ಥರ 5 ಚೈನ್ ಹಾಕೋಬೇಕು. 5 ಚೈನ್ ಹಾಕ್ಕೊಳ್ಳೋದಾದ್ಮೇಲೆ ಸೇಮ್ ಅದೇ ಥರನೇ ಸ್ಟೆಪ್ ಫಾಲೋ ಮಾಡಬೇಕಾಗತ್ತೆ. ಈ ಸ್ಟೆಪ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ನಾನು 5 ಚೈನ್ ಇನ್ನೂ ಹಾಕ್ತಾ ಇದ್ದೀನಿ. 5 ಚೈನ್ ಆದಮೇಲೆ ನೀಡಲ್ ಮೇಲೆ 3 ಸಲ ದಾರ ತಗೊಂಡು ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಂಡು ಅಲ್ಲಿಗೆ ನೀಡಲ್ ಮೇಲೆ 1 ದಾರ ತಗೊಂಡು 2 ದಾರ ಆಚೆ ತೆಗಿಬೇಕು. ಮತ್ತು ಅದೇ ಥರ 1 ದಾರ ತಗೊಂಡು 2 ದಾರ ಆಚೆ ತೆಗಿಬೇಕು. ಇದೇ ಥರ ನೀಡಲ್ ಮೇಲೆ ಒಂದೇ ದಾರ ಉಳಿಯೋವರೆಗೂ ಮಾಡಬೇಕು. ಒಂದು 4ರಿಂದ 5 ಸಲ ಮಾಡಿದರೆ ಕರೆಕ್ಟ್ ಆಗುತ್ತೆ. ಸೊ ಈಗ ನಾನು ಮತ್ತೆ 2 ಚೈನ್ ಹಾಕ್ಕೊಂಡು 2 ಚೈನ್ ಆದಮೇಲೆ ಮೊದಲಿಗೇನೋ ಟ್ರಿಪಲ್ ಕ್ರೋಶೆ ಥರ ಹಾಕಿದ್ರಲ್ಲ ಅಲ್ಲಿಗೆ ನಾನು ಮತ್ತೆ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಈಗ ಇದು ಫಸ್ಟ್ಗೆ ಏನು ಪ್ಯಾಟರ್ನ್ ಹಾಕಿದ್ರಲ್ವ ಅದೇ ಥರ ಇದು ಕೂಡ ಕಂಪ್ಲೀಟ್ ಆಗಿದೆ. ಇದಾದಮೇಲೆ ಈಗ ನಾನು ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಸೇಮ್ ಇದೇ ಥರ ಕಂಟಿನ್ಯೂ ಆಗುತ್ತೆ. ಈ ಪ್ಯಾಟರ್ನ್ ಆದಮೇಲೆ ಮಧ್ಯದಲ್ಲಿ 3 ಚೈನ್ ಗ್ಯಾಪ್ ಬರುತ್ತೆ. ನೋಡಿ, ಈ ಥರ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಸೇಮ್ ಪ್ಯಾಟರ್ನ್ ಕಂಟಿನ್ಯೂ ಆಗುತ್ತೆ. ಇದೇ ಬೇಸ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಇದಿಷ್ಟೇ. ಈ ಫಸ್ಟ್ ಲೈನ್ ಇಷ್ಟಕ್ಕೆ ಬೇಕಿದ್ರೂ ಹಾಕೋಬೋದು. ನಾನು ನೆಕ್ಸ್ಟನ್ನು ತೋರಿಸ್ತೀನಿ. ಈಗ ನೋಡಿ, ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನಾನಿಲ್ಲಿ 3 ಮಾತ್ರ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ಗೆ ನಾನು ಪಿಂಕ್ ಕಲರ್ ದಾರನ ಸ್ಟಾರ್ಟಿಂಗ್ ಡಿಸೈನ್ ಹಾಕಿರ್ತೀವಲ್ವ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಆ ಪಿಂಕ್ ಕಲರ್ ದಾರಕ್ಕೆ ಒಂದು ನಾಟ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಅಲ್ಲಿಗೆ ಫಿಕ್ಸ್ ಆಗುತ್ತೆ. ಇಲ್ಲ ಅಂತಂದರೆ ಆಚೆ ಬಂದುಬಿಡುತ್ತೆ. ಫಸ್ಟು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಕಮಲ್ ವರ್ಕ್ ಥ್ರೆಡ್ ಅಂತ ಹೇಳ್ತೀವಿ. ಇದರಿಂದ ತುಂಬ ಈಸಿಯಾಗಿ ಡಿಸೈನ್ಸ್ ಹಾಕ್ಬೋದು. ಇಲ್ಲೇ ಮೊದಲಿಗೆ ಏನು ಹಾಕಿದ್ವಲ್ವ ಅದೇ ಥರನೇ ನೀಡಲ್ ಮೇಲೆ 4 ಸಲ ದಾರ ತಗೋತಾ ಇದ್ದೀನಿ. ದಾರ ತಗೊಂಡು ಮತ್ತೆ ಲಾಕ್ ಮಾಡೋ ಥರ ಮಾಡಿ ಒಂದು ದಾರ ತಗೊಂಡು 2 ದಾರ ಆಚೆ ತೆಗಿಬೇಕು. ಇದೇ ಥರ ನೀಡಲ್ ಮೇಲೆ ಒಂದೇ ದಾರ ಉಳಿಯೋವರೆಗೂ ಇದೇ ಥರ ಮಾಡ್ತಾ ಹೋಗಿ. ಬೇಕಿದ್ರೆ ಇಲ್ಲಿ ನೀವು ಮೊದಲಿಗೆ ಹಾಕಿದ್ವಲ್ವ ನೀಡಲ್ ಮೇಲೆ 3 ದಾರ ಅದೇ ಥರನೂ ಹಾಕೋಬೋದು. ನಾನಿಲ್ಲಿ 4 ಹಾಕ್ಕೊಂಡಿದ್ದೀನಿ. ಆದರೆ ಇದಾದಮೇಲೆ ಈಗ ನಾನು 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಆದಮೇಲೆ ಮತ್ತೆ ಅಲ್ಲಿಗೆ ನಾನು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. 4 ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಇಲ್ಲಿ. ಸೇಮ್ ಈ ಡಿಸೈನ್ ತುಂಬ ಸಿಂಪಲ್ ಆಗಿದೆ, ಬಟ್ ನೋಡೋಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನಿಸ್ಬೋದು. ಬಟ್ ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿದರೆ ನೀವು ಈಸಿಯಾಗಿ ಕಲ್ತ್ಕೋಬೋದು.
ಬಟ್ ನೀವು ಸ್ಕಿಪ್ ಮಾಡ್ತಾ ನೋಡಿದರೆ ನಿಮಗೇನು ಅರ್ಥ ಆಗಲ್ಲ. ಸೊ ಕಂಪ್ಲೀಟಾಗಿ ಒಂದು ಸಲ ನೋಡಿಬಿಡಿ ಈ ಡಿಸೈನ್ನ, ನಿಮಗೆ ಅರ್ಥ ಆಗುತ್ತೆ. ಸೊ ನೋಡಿ, ಈಗ ನಾನು 4 ಸಲ ಡಬಲ್ ಕ್ರೋಶೆ ಹಾಕಬೇಕು ಅಂತ ಹಾಕ್ತಾಯಿದ್ದೀನಿ. ನೋಡಿ ಈಗ 3 ಸಲ ಆಯಿತು, ಇದು 4ನೇ ಸಲ. ಇದಾದಮೇಲೆ ಮತ್ತೆ ನಾನು ನೀಡಲ್ ಮೇಲೆ 4 ಸಲ ದಾರ ತಗೋತೀನಿ. ನೋಡಿ ಈ ಥರ 4 ಸಲ ದಾರ, ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನಿಸುತ್ತೆ, ಬಟ್ 4 ಸಲ ದಾರ ತಗೊಂಡು ಆ 3 ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿಗೆ ನಾನು ಈ ಥರ ಒಂದು ನೀಡ್ಲ ಮೇಲೆ ಒಂದು ದಾರ ತಗೊಂಡು 2 ದಾರ ಆಚೆ ತೆಗೆಯೋದು. ಇದೇ ಥರ ಒಂದೇ ದಾರ ಉಳಿಯೋವರೆಗೂ ನಾನು ಮೊದಲಿಗೆ ಏನು ಹಾಕಿದ್ನಲ್ಲ ಅದೇ ಥರನೇ ಕಂಟಿನ್ಯೂ ಆಗುತ್ತೆ. ಇದು 2ನೇ ಪೆಟಲ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ಗೆ ನಾನು ಮತ್ತೆ ಸೇಮ್ 2 ಚೈನ್ ಹಾಕೋಬೇಕು. 2 ಚೈನ್ ಆದಮೇಲೆ 4 ಸಲ ಡಬಲ್ ಕ್ರೋಶೆ ಹಾಕೋಬೇಕು. ಸೊ ಇದೇ ಥರದ ಪ್ಯಾಟರ್ನ್ ನಾನು 4 ಮಾಡ್ತೀನಿ. ನಿಮಗೆ ಜಾಸ್ತಿ ಸ್ಪೇಸ್ ಉಳಿಯುತ್ತೆ ಅಂತ ಅಂದರೆ 5 ಬೇಕಿದ್ರೂ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಮಾಡಿದರೆ ಡಿಸೈನ್ ಫ್ಲವರ್ ಥರ ಕಾಣಿಸಲ್ಲ, ಅದು ಸುಕ್ಕಾಗಿ ಒಂಥರ ಮಡ್ಚ್ಕೊಂಡ್ಬಿಡುತ್ತೆ ಡಿಸೈನು. ಇದನ್ನು ಕೂಡ ಸ್ವಲ್ಪ ಕರೆಕ್ಟಾಗಿ ಎಳ್ದಿಟ್ಕೊಂಡು ಮಾಡಬೇಕಾಗತ್ತೆ, ಇಲ್ಲಾಂದರೆ ಡಿಸೈನ್ ಚೆನ್ನಾಗಿ ಬರಲ್ಲ. ಸೊ ನಾನು ಈಗ ಏನು ತೋರಿಸಿದ್ನಲ್ಲ ಮೊದಲಿಗೆ ಅದೇ ಥರನೇ ಹಾಕ್ತಾ ಇರೋದು. ಸೊ ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಏನು ಜಾಸ್ತಿ ಇದನ್ನೇ ಇಲ್ಲ ಇದರಲ್ಲಿ. ಚೈನ್ಗಳು, ಡಬಲ್ ಕ್ರೋಶೆ ಮತ್ತು ಇನ್ನೊಂದು ನೀಡಲ್ ಮೇಲೆ 4 ಸಲ 3 ಸಲ ತಗೋತೀವಲ್ವ ಟ್ರಿಪಲ್ ಕ್ರೋಶೆ ಥರ, ಅದು ಒಂದು. ಸೇಮ್ ಈಗ 2 ಪೆಟಲ್ ಕಂಪ್ಲೀಟ್ ಆಯಿತು. 3ನೇ ಪೆಟಲ್ನ ಹಾಕ್ತಾಯಿದ್ದೀನಿ. ನೋಡಿ ಈಗ ನಂದು 4 ಪೆಟಲ್ ಕಂಪ್ಲೀಟ್ ಆಯಿತು. 4 ಪೆಟಲ್ ಕಂಪ್ಲೀಟ್ ಆದಮೇಲೆ ಈ ಥರ ಟಾಪಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದಮೇಲೆ ನೀವು ಬೇಕಿದ್ರೆ ಒಂದು 2 ಸಲ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಮತ್ತೆ ಇದೇ ಡಿಸೈನ್ ಪ್ಯಾಟರ್ನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.